ಪೂರ್ತಿ ಕಿವುಚಿ ಚಿಕ್ಕದು ಮಾಡಿ. ಈಗ ಮತ್ತೊಂದು ಸಾರಿ ಉಸಿರು ತಗೊಳ್ಳಿ. ಎದೆ ದೊಡ್ಡದು ಮಾಡಿ, ಹೊಟ್ಟೆ ದೊಡ್ಡದು ಮಾಡಿ, ಹೊಟ್ಟೆ ತುಂಬ ಉಸಿರು ತುಂಬಿಕೊಳ್ಳಿ. ಈಗ ಉಸಿರು ಈಚೆ ಹಾಕ್ತಾ ಫಸ್ಟ್ ಎದೆಲಿರೋ ಉಸಿರೆಲ್ಲ ಆಚೆ ಹಾಕಿ, ಆಮೇಲೆ ಹೊಟ್ಟೆ ಇರೋದೆಲ್ಲ ಆಚೆ ಹಾಕಿ. ಓಕೆ, ಎಸ್, ನಾರ್ಮಲ್ ಬ್ರೀತ್ ಮಾಡ್ತಾ ಹ್ಯಾಂಡ್ಸ್ ಇನ್ ನಮಸ್ಕಾರ ಮಂತ್ರ. ಸ್ಟಾರ್ಟ್ ದಿಸ್ ಸೆಷನ್ ವಿತ್ ಮಂತ್ರ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜ ಲಿರಾನತೋಸ್ಮಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ರಬ್ ಯೋರ್ ಪಾಮ್ಸ್, ರಬ್ ಮಾಡಿ. ರಬ್ ರಬ್ ರಬ್. ಫುಲ್ ಬಾಡಿ ಟಚ್ ಮಾಡಿ. ಟಚ್ ಯೋರ್ ಫುಲ್ ಬಾಡಿ. ಮತ್ತೊಂದು ಸಾರಿ ರಬ್ ಮಾಡಿ. ರಬ್ ರಬ್ ರಬ್. ಮೇಡಮ್ ಕ್ಲಾಸ್ಗೆ ಇವ್ರು ಮಾಡಿ ಮಾಡಿ. ಈಗ ಬೇಡಿ. ಈಗ ನಿಧಾನವಾಗಿ ಕೈಗಳನ್ನ ಮುಖದ ಮುಂದೆ ತಗೊಂಡು ಕಣ್ಣನ್ನ ಬಿಡಬೇಡಿ. ಎರಡು ಕೈಯಲ್ಲಿ ಚಿನ್ಮುದ್ರ ಹಿಡಿದು ಚಾಂಟ್ ಓಂಕಾರ. ಹೊಟ್ಟೆ ತುಂಬ ಉಸಿರು ತಗೊಳ್ಳಿ. ಮತ್ತೊಂದು ಸಾರಿ ಹೊಟ್ಟೆ ತುಂಬ ಉಸಿರು ತಗೊಳ್ಳಿ. ಮತ್ತೊಂದು ಸಾರಿ ಹೊಟ್ಟೆ ತುಂಬ ಉಸಿರು ತಗೊಳ್ಳಿ. ನಿಧಾನವಾಗಿ ಅಬ್ಸರ್ವ್ ದ ವೈಬ್ರೇಷನ್ಸ್ ಆಫ್ ಓಂಕಾರ. ನಮ್ಮ ದೇಹದಲ್ಲಿ ಓಂಕಾರದ ವೈಬ್ರೇಷನ್ಸ್ ಅಬ್ಸರ್ವ್ ಮಾಡ್ತಾ ಮುದ್ರೆ ರಿಲೀಸ್ ಮಾಡ್ತಾ ಕೈಗಳ ನಿಧಾನಕ್ಕೆ ಮುಖದ ಮುಂದೆ ತಗೊಂಡು ಕೈಗಳನ್ನೇ ನೋಡ್ತಾ ಕೈಗಳನ್ನ ನಿಧಾನಕ್ಕೆ. ವೆಲ್ಕಮ್ ಟು ದ ಕ್ಲಾಸ್. ಓಕೆ, ವಿಲ್ ಸ್ಟಾರ್ಟ್ ಕಪಾಲಭಾತಿ ಪ್ರಾಣಾಯಾಮ. ಯಾರು ತಿಳಿಸಿದೆಯಾ? ಊಟ ಮಾಡಿ ಇಷ್ಟೊತ್ತಾಯ್ತು. ಹೆವಿ ಫುಡ್ ಎಲ್ಲ ತುಂಬ ಊಟ ಕಪಾಲಭಾತಿ ಮಾಡ್ಬೋದು. ಓಕೆ, ಲೆಫ್ಟ್ ಹ್ಯಾಂಡ್ ಚಿನ್ಮುದ್ರ. ರೈಟ್ ಹ್ಯಾಂಡ್ ಏನು ಮಾಡಬೇಕು ಅಂದರೆ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಓಕೆ, ಮೊದಲನೇ ಸರಿ ಉಸಿರು ತಗೊಳ್ಳೋದು ಮಾತ್ರ ಗೊತ್ತಾಗಬೇಕು. ಕಣ್ಣು ಬಿಟ್ಟು ಮಿರರಲ್ಲಿ ನೋಡಿಕೊಂಡು ನೀವು ಮಾಡಬೇಕು. ಹೊಟ್ಟೆ ಮಾತ್ರ ಆ್ಯಕ್ಷನ್ ಮಾಡಬೇಕು. ಹೆಂಗೆ? ಹೊಟ್ಟೆ ಮಾತ್ರ, ಹೊಟ್ಟೆ ಮಾತ್ರ ಉಸಿರು ಆಚೆ ಹಾಕ್ತಾ ಹೊಟ್ಟೆ ಇಸ್ಕಿ ಉಸಿರು ಆಚೆ ಹಾಕ್ಬೇಕು. ತುಂಬ ಒಳ್ಳೆಯದು ಹೊಟ್ಟೆ ಪಾಟಿಗೆ. ನಿಧಾನಕ್ಕೆ 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 ನೀವು ಕಂಟಿನ್ಯೂ ಮಾಡಿ. ನೀವು ಬರುತ್ತಲ್ಲ, ನೀವು ಕಂಟಿನ್ಯೂ ಮಾಡಿ. ಇಲ್ಲ, ಎದೆ ಮಾಡ್ತಾ ಇದ್ರೆ ಹೊಟ್ಟೆ ಬರ್ತಾ ಇಲ್ಲ. ಇಲ್ಲಿ ಹೊಟ್ಟೆ ಮೇಲೆ ಕೈ ಇಡಿ. ಒಂದು ಕೈ ಒಂದು ಹೊಟ್ಟೆ ಮೇಲೆ ಕೈ ಇಡಿ. ಈ ಥರ. ಓಕೆ, ಹೊಟ್ಟೆ ಒಳಗೆ ಕೆಳ್ಕೋಬೇಕು. ಇವ್ರು ಮಾಡ್ತಿದ್ದಾರೆ. ನೋಡಿ, ಮಿರರ್ ನೋಡಿ, ಮೇಲೆ ನೋಡ್ಬೇಡಿ. ನಿಧಾನಕ್ಕೆ ಮಾಡಿ. ಫಾಸ್ಟ್ ಆಯ್ತು ನೋಡಿ.
ಹೊಟ್ಟೆ ಒಳಗೆ ಕೇಳ್ಕೊಂಡು ಉಸಿರು ಆಚೆ. ಎಸ್ ಬಂತಲ್ಲ ಅಷ್ಟೇ. ಕರೆಕ್ಟ್. ನಿಧಾನ, ಇನ್ನು ಅರ್ಚನ ನಿಧಾನ, ಇನ್ನು ನಿಧಾನ. ಕಂಟಿನ್ಯೂ ಮಾಡ್ತಾರೆ ನಾನು ಹೇಳ್ತೀನಿ. ಒಂದ್ಸಲಿ ಅದು ಉಸಿರು ತಗೊಳ್ಳೋದೇ ಗೊತ್ತಾಗಲ್ಲ. ಉಸಿರು ತಗೋಕ್ ಗೊತ್ತಾಗ್ಬಾರ್ದು. ಉಸಿರು ತಗೊಳ್ಳೋದು ಒಂದ್ಸತಿ ಫುಲ್ ಇನ್ಹೇಲ್ ಮಾಡಿ ಆಚೆ ಆಗ್ತಾ ಇರ್ಬೇಕು ಅಷ್ಟೇ. ಕಂಟಿನ್ಯೂ. ಎಸ್, ಹೊಟ್ಟೆ ಒಳಗೆ ಕೇಳ್ಕೋಬೇಕು. ಉಸಿರು ಹೇಳ್ಕೊಂತಿದ್ದಾರೆ ಇವಾಗ, ಉಸಿರು ಆಚೆ ಆಗ್ತಿಲ್ಲ. ಅದು ಇಲ್ಲಿ ಹಿಡ್ಕೊಂಡಾಯ್ತಾ ಹಿಂದೆಗಡೆ. ಹೊಟ್ಟೆ ಪೂರ್ತಿ ಕಿವುಚಿ ಉಸಿರು ಆಚೆ ಆಗ್ಬೇಕು. ಮಾಡಿ ನಿಧಾನ ನಿಧಾನದಲ್ಲಿ ನಿಧಾನದಲ್ಲಿ ನಿಧಾನದಲ್ಲಿ. ನೀವು ಆರಾಮ್ಸೆ ಕುತ್ಕೊಂಡು ಹರಿ ಬರಿ ಬೇಡ. ಬೆನ್ಗಿನ ಹೊಡ್ಕೊಂಬಿಟ್ಟಿರ ಅನ್ನೋದೇ ಭಯ. ಕಂಟಿನ್ಯೂ ಕಂಟಿನ್ಯೂ. ವೆಯ್ಟ್ ವೆಯ್ಟ್. ಆರಾಮ್ಸೆ ನಾರ್ಮಲ್ ಬ್ರೀತ್ ಮಾಡಿ, ನಾರ್ಮಲ್ ಬ್ರೀತ್ ಮಾಡಿ ಹೇಳ್ತೀನಿ. ಮತ್ತೊಂದು ಸಾರಿ ಹೊಟ್ಟೆ ತುಂಬ ಚಿಂಪುದ್ರೆ ಬಿಡಬಾರ್ದು. ಮತ್ತೊಂದು ಸಾರಿ ಹೊಟ್ಟೆ ತುಂಬ ಉಸಿರು ತಗೊಳ್ಳಿ. ಫುಲ್ ಇನ್ಹೇಲ್. ಈಗ ಬರೀ ಎಕ್ಸೇಲ್, ಓನ್ಲಿ ಎಕ್ಸೇಲ್. ಉಸಿರು ಆಚೆ ಆಗ್ತಾ ಇರಬೇಕು. ಇಲ್ಲಿ ಕಪಾಲಭಾತಿ ಮಾಡಬೇಕು. ಎದೆಯಿಂದ ಆಗ್ತಾ ಇದ್ರೆ ಹೊಟ್ಟೆ ಒಳಗೆ ಇಳಕಂತಿಲ್ಲ. ಎಳ್ಕೋಬೇಕು ಹೊಟ್ಟೆ ಒಳಗೆ. ನೋಡಿ, ನೀವು ಇವಾಗ ಹೊಟ್ಟೆ ಒಳಗೆ ಇಳಕೊಂತಿಲ್ಲ, ಹೊಟ್ಟೆ ಬಿಡ್ತಿದ್ದೀರಾ. ಹೊಟ್ಟೆ ಇರೋದನ್ನ ಈಚೆ ಬಿಡ್ತಾ ಇದ್ದೀರಾ ಹೊಟ್ಟೆ ಮೇಲೆ. ನೋಡಿ ನಮಗೆ ಹೊಟ್ಟೆ ಎಳ್ಕೊಂಡಿದ ತಕ್ಷಣ ಉಸಿರು ಒಳಗೆ ಹೋಗುತ್ತಲ್ವಾ? ನೋಡಿ ಇಲ್ಲಿ ಹೊಟ್ಟೆ ನೋಡಿ. ಹೊಟ್ಟೆ ಈಚೆ ಬರ್ತಾ ಇದ್ರೆ ಆಚೆ ಒಳಗಡೆ ಹೋಗ್ತಾ ಇದ್ದ. ಆ ಥರ ಮಾಡಬೇಕು. ಕಪಾಲಭಾತಿ. ಹ್ಯಾಂಡ್ಸ್ ಇನ್ ಚಿನ್ ಮುದ್ರ. ಈಗ ಹೊಟ್ಟೆ ಮೇಲೆ ಕೈ ಇಡಿ. ಒಂದ್ಸಲಿ ಉಸಿರು ತಗೊಳ್ಳಿ ಹೊಟ್ಟೆ ತುಂಬಾ. ಕಣ್ ಬಿಡಿ. ಕಣ್ ಬಿಟ್ಟು ಮಿರರಲ್ಲಿ ನಿಮ್ಮನ್ನ ನೀವು ನೋಡಿ. ಓಕೆ. ಈಗ ಹೊಟ್ಟೆ ಒಳಗೆ ಹೇಳ್ಕೊಟ್ಟು ಉಸಿರು ಬರೀ ಆಚೆ ಹಾಕೋದು ಮಾತ್ರ ಮಾಡ್ಬೇಕು. ಉಸಿರು ಎಳ್ಕೋಬಾರ್ದು. ಓಕೆ ನೋಡಿ. ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಒಂದು ನಿಮಿಷ ಬ್ರೀತ್ ಔಟ್ ಆಗುತ್ತೆ. ಹೊಟ್ಟೆ ಒಳಗೆ ಎಳ್ಕೊಳ್ಳೋದ್ರಿಂದ ಪ್ರಾಕ್ಟೀಸ್ ಮಾಡಿ. ನೋಡಿ, ಇದನ್ನ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿದ್ರೆ ಬ್ರೀತ್ ಬಂದ್ಬಿಡುತ್ತೆ. ಅದ್ರ ಜೊತೆ ಕ್ರಮೇಣ ನಿಧಾನಕ್ಕೆ ಉಸಿರನ್ನ ಈಚೆ ಹಾಕಕ್ಕೆ ಟ್ರೈ ಮಾಡಿ. ಹೊಟ್ಟೆ ಒಳಗೆ ಎಳ್ಕೊಂಡು, ಇದು ಕಾನ್ಸಂಟ್ರೇಷನ್ ನಿಮ್ದು ಇವಾಗ. ನೀವು ತಳ್ಕೋಬಾರ್ದು. ಹೊಟ್ಟೆ ಎಳ್ಕೋಬೇಕು. ಅದೇ ಹೋಗ್ಬೇಕು ಹಿಂದಕ್ಕೆ. ಜಸ್ಟ್ ನಿಮ್ ಕೈ ಆಕ್ಷನ್ ಆಗ್ಬೇಕು ಅಷ್ಟೇ. ಸರಿ ಮೇಡಮ್. ಇಲ್ಲ, ನಿಮ್ದು ರಿವರ್ಸ್ ಬರ್ತಾ ಇದೆ. ಮತ್ತೆ ಹೊಟ್ಟೆ ಒಳಗಂತಿಲ್ಲ, ಹೊಟ್ಟೆ ಈಚೆ ಬಿಡ್ತಾ ಇದೆ. ನಂದು ನೀವು ಮಾಡಿ ಮೇಡಮ್, ನೋಡ್ತಾ ಇದ್ದೀನಿ. ಇನ್ನ ಸ್ವಲ್ಪ ಜಾಸ್ತಿ ಜೋರಾಗಿ. ಕರೆಕ್ಟ್. ಹಂಗೆ ಕಂಟಿನ್ಯೂ ಮಾಡ್ಬೇಕು. ಈಗ ಮಾಡ್ತಿದ್ರೆ ಇದು ಕರೆಕ್ಟ್. ಮತ್ತೆ 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 ಹೊಟ್ಟೆ ಈಚೆಗೆ ಹಾಕ್ತೀರಾ, ಒಳಗೆ ಬರ್ತಿಲ್ಲ ನೀವು. ಅಕ್ಕ ನೀವು ಟ್ರೈ ಮಾಡಿ. ಕಂಟಿನ್ಯೂ. ಇಲ್ಲ ಇಲ್ಲ, ಹೊಟ್ಟೆನೇ ಒಳಕೋತಾ ಇಲ್ಲ. ಎದೆಲ್ಲೂ ಹಾಕ್ತಿದ್ದೀರ ಉಸಿರನ್ನ. ಹೊಟ್ಟೆ ಹೋಗ್ತಿಲ್ಲ, ಕಾಣಿಸ್ತಿದೆ ಹೊಟ್ಟೆ. ನೋಡಿ, ಹೊಟ್ಟೆ ಏನ್ ಗೊತ್ತಾ, ಈ ಬಾಡಿ ಇದೆಲ್ಲ ಆಕ್ಷನ್ ಆಗ್ಬಾರ್ದು. ಫುಲ್ ಕೆಳಗಡೆ ಕೂತ್ಕೊಂಡ್ರೆ ಒಂದು ಚೂರು ಗೊತ್ತೇ ಆಗಲ್ಲ. ಆ ಮಟ್ಟಕ್ಕೆ ಆಕ್ಷನ್ ಆಗುತ್ತೆ. ನೋಡಿ, ಫಾಸ್ಟ್ ಆಗಿ ನಿಧಾನಕ್ಕೆ. ನೀವು ಮಾಡ್ತಾ ಇದ್ದೀರಾ, ನಿಮ್ದು ಸಮಸ್ಯೆ ಇಲ್ಲ. ನೀವು ಮಾಡ್ತಾ ಇದ್ದೀರಾ ಕಂಟಿನ್ಯೂ. ನೀವು ಕರೆಕ್ಷನ್ಸ್ ಏನು ಅವಶ್ಯಕತೆ ಇಲ್ಲ. ಅದೇ ಕೈಯಲ್ಲಿ ಹೇಳ್ಕೋಬೇಡಿ. ಹೊಟ್ಟೆ ಹೋಗಿ ಒಟ್ಟು ಕರೆಕ್ಟಾಗಿ ಆಕ್ಷನ್ ಇದೆ, ಮೂಮೆಂಟ್ಸ್ ಕರೆಕ್ಟ್ ಆಗಿದೆ. ಹೊಟ್ಟೆ ಎಳ್ದಾಗೆಲ್ಲ ಇಲ್ಲಿ ಈ ಪೋಸ್ ಕುತ್ಕೊಳ್ಳೋಕೆ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಬೇಗ ಬರಲ್ಲ. ಎಷ್ಟೊತ್ತು ಬೇಕಾದ್ರೆ ಹೋಗ್ಬೋದು.
ವಿನಯ್ ಲಾಯರ್ ಸತೀಶ್ ಕುಮಾರ್ ಹಾಂ ಅವ್ರು ಬಂದಿದ್ರು ನಮ್ಮ ಮನೆಗೆ. ನನಗೆ ತುಂಬ ಇಷ್ಟ RSS. ಕಟ್ಟ ಬಿಜೆಪಿ ನಾನು ಅಷ್ಟೇ. ನಮ್ಮೂರಲ್ಲಿ 4-5 ಜನ ಇದ್ದೀವಿ. ಕಾಲೇಜವರು ಬಿಟ್ಟು ಮಾಡ್ತಾರೆ ಅಂತೀರಾ, ಹಾಂ. ಕಥೆ ಮಾಡ್ತಾರೆ. ಕರ್ಕೊಂಬನ್ನಿ ಒಂದಿನ ಕ್ಲಾಸಿಗೆ ನೋಡೋಣ. ಬರಲ್ವಾ? ಬಿಸಿ ನಾ ಅದೇ ಮಂಡೆಯಿಂದ ನಮ್ಮ ಮಗಳು ಬರ್ತಾರೆ. ಹೇಳ್ತೀನಿ ನನಗೆ ಯಾವ್ಯಾವ ಯಾವುದು ಬಟ್ ಮಾಡಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಮಾಡಬೇಕು. ಈಗ ಮಾಡ್ತಾ ಇದ್ದಲ್ಲ ಅದೇ ಕರೆಕ್ಟ್ ಮಾಡಬೇಕು. ಯಾಕೆ ಬಿಟ್ರಿ ನೀವು? ಅಲ್ಲಿ ಹೋಯ್ತಲ್ಲ ಜುಗ ಮೇಡಮ್, ಇದು ಪೇನ್ ಬರುತ್ತೆ ಅಲ್ಲಿ ಬರಲ್ಲ, ಅಲ್ಲಿ ಬರಬೇಕು. ಅದು ಬಂದ್ರೆ ಮಾತ್ರ ಗೊತ್ತಾಗ್ತದೆ ಅಂತ. ಅದು ಬಂದ್ರೆ ನಿನ್ನೆ ಹೊಟ್ಟೆ ಮಸಲ್ಸ್ ಹೆಂಗ್ ಹಿಡಿಯುತ್ತೆ ಗೊತ್ತಾ? ಕಪಾಲ ಗಂಟೆ ಮಾಡ್ಬಿಟ್ರೆ ಹೊಟ್ಟೆ ಮಸಲ್ ಸ್ಟ್ರಾಂಗ್ ಆಗುತ್ತೆ. ಹೊಟ್ಟೆ ಸಣ್ಣ ಆಗುತ್ತೆ, ಹೊಟ್ಟೆ ಫೋರ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗುತ್ತೆ. ತಲೆ ಕೆಳಕ್ಕೆ ನನ್ನ ಮಕ್ಕಳ ತುಂಬಾ ಅವಿನಾಭಾವದಿಂದ ಮಾತಾಡೋದು ತುಂಬಾ ಕಮ್ಮಿ, ಬರೀ ಗದ್ರಲ್ಲೇ ಜಾಸ್ತಿ. ತಲೆ ಕೆಳಗೆ ಮಾಡ್ಬಿಟ್ಟು ಕಾಲ್ ಫುಲ್ ಬೆಂಡ್ ಮಾಡ ಮೇಲಕ್ಕೆ ಶೀರ್ಷಾಸನ ಮಾಡ್ತಾರೆ. ಇಲ್ಲಾಂದ್ರೆ ಕರಾಟೆಲ್ಲ 60-70 ಜನ ಹುಡುಗಿನ ಬುಕ್ಸಕ್ಕೆ ಆಗಲ್ಲ. ನನ್ನೊಂದು ಬಾಯ್ಸ್ಗೆ ಓಡ್ತಾ ಇರ್ಬೇಕು. ಮೊನ್ನೆ ಇದ್ರಲ್ಲಿ ನೋಡಿದೆ. ಓಕೆ, ಎಸ್, ಸ್ಟಾಪ್ ಹಿಯರ್. ಹೀಗೆ ಬಿಟ್ಬಿಟ್ಟು yes, get up. We'll do warm up. ಇವತ್ತು ಮ್ಯೂಸಿಕ್ ಇಲ್ಲ, ಯಾಕಂದ್ರೆ ಕರೆಂಟ್ ಇಲ್ಲ. ಮೊದಲು ಬರುತ್ತೆ ಆದ್ರೂ ಒಂದು ಮ್ಯೂಸಿಕ್ ಇಲ್ಲ ಅಂದ್ರೆ ಮಜಾ ಇರೋದಿಲ್ಲ. ಈಗ skipping, skip. ಇಲ್ಲ. ಸಿಕ್ಸೆ ಅದಂದ್ರೆ ಬಂದಿದೆ ಹೋಗ್ಬಿಡಿ. ಫುಲ್ ಹೋಗ್ತಾ ಇದೆ. ಹಾಂ, ಕಾಲು ಬೆಂಡ್ ಮಾಡಬೇಕು, ಕಾಲು ಬೆಂಡ್ ಮಾಡಿ. ಹಾಂ, ಇದು ಗೊತ್ತಾಗ್ತದೆ. ಹಾಂ, ಸ್ಟಾಪ್ ಸ್ಟಾಪ್.
Again, skipping. Skip. Yes. Jumping there. And just jumping there. Now. First reverse, forward, reverse, forward, here. Okay, now. But the weight should just same amigo. Make ಇದು ಚೆನ್ನಾಗಿದೆ. ಇನ್ನ ಮೇಲೆ ಹೋಗ್ಬೇಕು, ಕೈ ಇನ್ನ ಮೇಲೆ ಹೋಗ್ಬೇಕು. ಕೈ ಮೇಲೆ ಹೋಗ್ಬೇಕಾದ್ರೆ ಜಾಯ್ನ್ ಆಗಿದೆ. ಜಾಯ್ನ್ ಆಗಬೇಕು. ಹಂಗೆ ಮಾಡಿದ್ರೆ ಏನು ಯೂಸ್ ಆಗೋ ಕೈಗೆ ಬರೋದು. ಹಿಂಗೆ ಮಾಡಿದ್ರೆ ಒಂದು ಓಕೆ ಸ್ಟಾಪ್. Side. ಇದು ಜಾಸ್ತಿ ಬೇರೆಯವ್ರಿಗೆ ಈಗ side. Okay, bend forward, complete and lower back. Feel bend ಆಗುತ್ತೆ. ಇಲ್ಲಿ 1 2 3 4 5. Again, leg up and down. ಈಗ ಬಲಗಾಲ ಎತ್ತಿ ಮೇಲೆ, ಇನ್ನ ಮೇಲೆ. ಇದು ಮೇಲೆ ಇನ್ನ ಮೇಲೆ ಹೋಗುತ್ತೆ. ಕೆಳಗಡೆ ನೋಡಿ. 1 2 ವೆರಿ ಗುಡ್ 5 ಥೋಡೆ ಮಸಲ್ ಅದಕ್ಕೋಸ್ಕರ ಅಪ್ 6 ಅಪ್ 7 ನೆಕ್ಸ್ಟ್ ಇರೋದೇ ಸೋಮವಾರ ಅಪ್ 8 ಅಪ್ ಲಾಸ್ಟ್ 9 ಅಪ್ 10 ಅಪ್ ವಾ ರೈಟ್ ಬರ್ತದೆ ಇದೆ ಮಾಡಿ ನೋಡ್ರಿ ನನಗೆ ಅದೇ ಬೇಕು. ಈ ಮಸಲ್ ಸ್ಟ್ರಾಂಗ್ ಇರಬೇಕು. ಸ್ಟ್ರಾಂಗ್ ಇದ್ರೆ ಮಂಡಿ ನೋವು ಯಾವ ಲೈಫಲ್ಲಿ ಲಾಸ್ಟ್ ವರ್ಗೂ ಬರಲ್ಲ. ಈ ಮಸಲ್ ಸ್ಟ್ರಾಂಗ್ ಇದೆ. ಇದನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಹೆಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳೋದು? ಈ ಎಕ್ಸರ್ಸೈಸ್ಗಳಿಂದ ಮಾತ್ರ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಸಾಧ್ಯ. ನೀವು ಕುಂತ್ಕೊಂಡು ಮನೆ ಒರೆಸಿ, ಅರ್ಥ ಆಯ್ತಾ? ಕುಂತ್ಕೊಂಡು ಬಟ್ಟೆ ಹೋಗಿ. ಕುಂತ್ಕೊಂಡು ಅಂದ್ರೆ ಹಿಂದೆಗಡೆಗೆ ಸರಿಯಾಗಿ ನಿಂತರ್ಗ ಹಾಕೊಂಡು ಕುಂತ್ಕೊಂಡು ಹೋಗ್ಯೋದಲ್ಲ ಬಟ್ಟೆ. ಮೊದಲು ಹೋಗಿದ್ದೆ ಗೊತ್ತಾ? ನಾನು ಆ ಥರ ಹೋಗಿವೆ. ಅದೇ ಹೇಳಿದ ಹಂಗೆಲ್ಲ ಮಾಡಿದ್ರೆ ಅಂದ್ರೆ ಇವನಾದ್ರೂ ಮಾಡ್ಬೇಕಲ್ಲ.
ಅದೆಲ್ಲ ಮಾಡಕ್ ಆಗಿಲ್ಲ ನಮ್ಮ ಕೈಯಲ್ಲಿ. ಅವಾಗ ಆಗಲ್ಲ. ಈಗ ಇದನ್ನ ಮಾಡ್ಬೇಕು, ಏನು ಮಾಡಕ್ಕಾಗಲ್ಲ, ಆಪ್ಷನ್ ಇಲ್ಲ. ಅದಕ್ಕೆ ಇದಕ್ಕಂತಲ್ಲ ನಿಮ್ಗೆ ಹೋಗ್ತಿದ್ರಾ ಹೋಗ್ತಿದ್ರಾ ಏನೋ ನೀವು ಕೆಲವು ಓಡ್ತಲ್ಲ ಬಟ್ಟೆ ಹೋಗಿದ್ದೆ. ಹಾ ಮಳೆ ಹೋಗ್ಬೇಕು. ಮಳೆ ಬೀಳ್ತಾರಲ್ಲ ಹಿಂದನೇ ಹೋಗ್ತಾರೆ. ಅದೆಲ್ಲ ಹೇಳ್ಕೊಡು ಇದೇ ಪೊಸಿಷನ್ ಅಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಮತ್ತೆ ಇವಾಗ ಕಾಲಿಂದ ತಗೊಳ್ಳಿ, ಬಲಗಾಲಿಂದ ತಗೊಳ್ಳಿ, ಲೆಕ್ಚರ್ಸ್ ಬಲಗಾಲಿಂದ ತಗೊಳ್ಳಿ. ಒಳಕ್ಕೆ ಏನು ಏನ್ ನೆಲಕ್ಕೆ ಫುಲ್ ಅಂಡ ಹಾಕಿ ಕೂತ್ಕೊಂಡು ಹೋಗ್ತಾ ಇರ್ತಾರಂತೆ. ಈಗ ಹಿಂದೆಗಡೆ ಇಲ್ಲಿ ಎತ್ಬೇಕು, ಆ ಥರ ಇಲ್ಲಿ ಪಾದ ಎತ್ತಿ, ಅಲ್ಲ ಹಿಂದೆಗಡೆ ಹಿಂದೆ ಎತ್ತಿ. ಹಾ 1 ಅಪ್, 1 ಕೌಂಟಿಗೆ ಕೂತ್ ಎತ್ಬಿಡಿ. 2 3 4 5 6 ನಾನು ಮಾಡ್ಕೊಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ ಎಕ್ಸರ್ಸೈಸ್. 7 8 ನಾನೇ ಸಿದ್ದಿಲ್ಲ 9 10 ಇಷ್ಟು ಬೇಗ ಏನಾಗಲ್ಲ. ಲೆಗ್ ಚೇಂಜ್, ಬೇಗ 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 ಟೈಮ್ ಹೋಗಿತ್ತು. ಅಗೇನ್ 1 ಅಪ್, 2 ಅಪ್, ವೆರಿ ಗುಡ್. 3 ಮಾಡಬೇಕು. ಅಪ್ 4 ಅಪ್ 5 6 7 ಈಗ ಬರ್ತಾ ಇದೆ. ಮತ್ತೆ ಕಿತ್ಕೊಳ್ಳಿ ಅಂದ ತಕ್ಷಣ ಒಂದು ಊಟ 7 ಕುಂತ್ಕೊಳ್ಳೋದಲ್ಲ 8 ಬರ್ತಿದ್ದ. ಅವಾಗಿಂದ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಕದಿ ಬರ್ತಪ್ಪ. ಬರುತ್ತೆ ಬಂದ ತಕ್ಷಣ ನಡೆಯುತ್ತಲ್ಲ. 9 10 ಸಾರಿ ಯಾರು ಕೇಳೋದು ಮಂಡಿಗ ನನಗ. ಓಕೆ ಅಪ್. ಈಗ ಪಾದಾಸಾಸನ ಬರುತ್ತೆ. ಗೋಸ್ಕರ ನಾವೇ ಗಟ್ಟಿದ್ದೀವಲ್ಲ. ನೀವು ಗೋಸ್ಕರ ನಾವೇ ಗಟ್ಟಿ. 100%. ನಾನೇ ಬಿಟ್ಟಿದ್ದೀನಿ. ಓಕೆ ಎಸ್, ಪರ್ವತಾಸನ ಹೋಗಿ. ಪರ್ವತಾಸನ ಡೈರೆಕ್ಟ್ ಪರ್ವತಾಸನ. ಈಗ ಪರ್ವತಾಸನದಿಂದ ಡೈರೆಕ್ಟ್ ಭುಜಂಗಾಸನ ಮಾಡಬೇಕು. ಮಂಡಿ ಇಡಬಾರ್ದು, ಟಾರ್ಗೆಟ್. ನೀವಿಬ್ರಿಗೆ ಬೇಕಾದ್ರೆ ಆಪ್ಷನ್ ಹೊಟ್ಟೆ ಇಡ್ಬೋದು ನಿಮ್ಮಿಬ್ಬರಿಗೆ. ನೋಡಿ ಭುಜಂಗಾಸನ 1, ಮತ್ತೆ ಪರ್ವತಾಸನ, ಭುಜಂಗಾಸನ. ಕೌಂಟ್ಗೆ ಮಾಡಿ ಹೇಳ್ತೀನಿ. 1 ಹೋಗ್ಬಿಡಿ, ಪೂರ್ತಿ ಪರ್ವತಾಸನ ಮತ್ತೆ ಹೋಗ್ಬಿಡಿ. 2 ಭುಜಂಗಾಸನ ಒಂದು ಪರ್ವತಾಸನ ಹೋಗ್ಬಿಡ್ಬೇಕು. 3 ನೀವು ಬಾಡಿ ಇಡಬಾರ್ದು, ಕರೆಕ್ಟ್. ಕೌಂಟ್ ಮಾಡಿ ಅಕ್ಕ, ಕೌಂಟ್ ಮಾಡಿ ಸಾಕು, ನೀವೇನ್ ಜಾಸ್ತಿ ಮಾಡಬೇಡಿ. 4 ಇಲ್ಲ ಇಲ್ಲ ನಾನು ಕೌಂಟ್ ಮಾಡಿ, ನೀವು ಹೋಗಿ ಮೇಲೆ. 5 6 ಕಂಟ್ರೋಲ್ ಅಲ್ಲಿ ಮಾಡಿ. ನಾನು ಕರೆಕ್ಟ್ ಆಗಿ ಕೌಂಟ್ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ನನ್ನ ಕೌಂಟಿಗೆ ಮಾಡಿ ಸಾಕು. 7 8 ಫಾಸ್ಟ್ ಆಗಿ ಮಾಡೋದನ್ನ ಹೇಳ್ತೀನಿ, ಫಾಸ್ಟ್ ಆಗಿ ಮಾಡಿ ತಗೊಂಡು ಮಾಡೋದನ್ನ. ಮಾಡ್ಬೇಕು 10. ಓಕೆ, ರೆಸ್ಟ್ ಇನ್ ಚೈಲ್ಡ್ ಪೋಸ್. ಚೈಲ್ಡ್ ಪೋಸ್ ಅಲ್ಲಿ ರೆಸ್ಟ್ ಮಾಡಿ, ಕಾಲ್ ಅಲ್ಲೇ ಇರಬೇಕು, ಮುಂದಕ್ಕೆ ತಗೋಬೇಡಿ. ಓಕೆ, ರೆಸ್ಟ್ ರೆಸ್ಟ್. ಹಿಪ್ ಡೌನ್ ಆಗಿರ್ಬೇಕು, ಹಿಪ್ ಎತ್ತಿರಬಾರ್ದು. ಚೈಲ್ಡ್ ಪೋಸ್. ಚೈಲ್ಡ್ ಪೋಸ್ ಕಷ್ಟ ಅಲ್ವಾ? ಎಸ್. ಈಗ ಎಲ್ಬೋ ಇಡಿ, ಎಲ್ಬೋ ಇಡಿ. 4 ಅಂತ ಇನ್ನ ಮುಂದೆ ಬರಬೇಕು, ಮುಂದಕ್ಕೆ ಬರಬೇಕು. ಇನ್ನ ಮುಂದಕ್ಕೆ, ಇನ್ನ ಕೈ ಮುಂದೆ, ಇನ್ನ ಕೈ ಮುಂದೆ. 2 ಫಿಂಗರ್ನ ಲಾಕ್ ಮಾಡಿ ಈ ತರ. ಈಗ ಮಂಡಿ ಎತ್ತಿ ಪರ್ವತಾಸನ ಮಾಡಿ. ಅದರಲ್ಲಿ ಅಪ್ ಪರ್ವತಾಸನ. ಈಗ ಮುಂದಕ್ಕೆ ಫಾರ್ವರ್ಡ್ 1 ಅಂತಲ್ಲ, ನಾನು ಬರೀ ನನ್ನ ತೋರಿಸ್ಲಾ. ನೋಡಿ ನಿಂತಿರೋ ಪರ್ವತಾಸನ ಈ ತರ 1 2 ಈ ತರ. 3 ಸಾರಿ 1 ನಾನು ಹೆಲ್ಪ್ ಮಾಡ್ಬಿಟ್ಟು ನಿಮಗೆ ಕೊಡ್ಲ. 2 ಬೇಗ ಹೋಗ್ಬಿಡ್ಬೇಕು ಪರ್ವತಾಸನ. 3 ಹಿಪ್ ಡೌನ್ ಮಾಡಬೇಕು ಪಕ್ಕ. 4 ಇಲ್ಲಿ ಬಂದಿಲ್ಲ, ರೆಸ್ಟ್ ಮಾಡಿ. 5 ಫೋರ್ಸ್ ಇಲ್ಲ, ತಲೆ ಕೆಡಿಸ್ಕೊಂಡು ರೆಸ್ಟ್ ಮಾಡಿ ಸಾಕು. 6 ಒಂದೇ ದಿನಕ್ಕೆ ಯಾವುದೇ ಕೈ ಮಾಡಬೇಕು. 7 ಇಲ್ಲ ಇಲ್ಲ ನಾನು ಇನ್ನು 7 ಅಲ್ಲ ಇದ್ದೀನಿ. ಮಾಡಿ ಬೇಗ. 3 8 9 ಅಲ್ಲೋಡಿ ಅಕ್ಕ ಮಾಡಿ ಒಂದ್ಸತಿ ಮೇಡಮ್, ಮಾಡಿ ಮೇಡಮ್. ನೋಡಿ ಇಲ್ಲಿ ಬಾಡಿ ನೋಡಿ, ಹಂಗೆ ಇಡ್ಲಿ ಇಡ್ಲಿ ಮೇಡಮ್. ನೀವೇ ತಿಂದು ಹೋಗ್ತೀರ, ಹಂಗೆ ನೋಡಿ ಇಲ್ಲಿ ಹೆಂಗಿದೆ, ಆ ಥರ ಇರಬೇಕು. ಇನ್ನು ಇಟ್ಟ ಕಳಿಸ್ಬಿಟ್ಟಿದ್ದೀರಾ. ಮತ್ತೆ ಲಾಸ್ಟ್ 1 ವೆರಿ ಗುಡ್. ರೆಸ್ಟ್ ಇನ್ ಮಕರಾಸನ. ಮಕರಾಸನ ಇದೆ. ರೆಸ್ಟ್ ಮಾಡೋದು ಅಗೇನ್ ರಿಪೀಟ್. ಮತ್ತೆ
ಮತ್ತೆ ರಿಪೀಟ್. ಕಾಲು ಈ ತರ ಬರ್ಬೇಕು. ಇಲ್ಲಿ ನೋಡಿ, ಕಾಲು ಈ ತರ ಕಳಿಸ್ಬೇಕು ಆಚೆಗೆ. ಪಾದ ಇನ್ನ ತಗೊಳ್ಳಿ, ಇನ್ನ ಪಾದ ತಗೊಳ್ಳಿ. ಇಲ್ಲಿ ಇವ್ರ ತರ ಸೌಮ್ಯ ಮಾಡಿದ್ದಾರೆ ನೋಡಿ. ಆ ತರ ಅದು ಮಕರಾಸನ. ಕೈ ಈ ತರ, ಈ ಕೈ ಈ ತರ ಪಾಮಲ್ಲಿ ಮಾತ್ರ ಕಲಿತೇವೆ. ಓಕೆ, ಎಸ್. ಅಗೇನ್ ಹೋಗಿ ಪರ್ವತಾಸನ ಮಾಡಿ. ಅಗೇನ್ ಪರ್ವತಾಸನ, ಬೇಗ ಪಟ್ಟಂತ. ಅದಕ್ಕೆ ಹೇಳಿದ್ದು ರಿಪೀಟ್. ನಾನು ಹೇಳಿ ಕೌಂಟ್ ಕರೆಕ್ಟಾಗಿ ಮಾಡಿದ್ರೆ ನಿಮ್ಗೆ ಸುಸ್ತಾಗಲ್ಲ. ನಾನು ನೋಡಿನೇ ಕೊಡ್ತೀನಿ. ಈ ಪಟ 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 ಅಂತ ಮಾಡಿದ್ರೆ ನನಗೆ ಆಗಲ್ಲ ಅಂತ ಹಂಗಲ್ಲ ಅಕ್ಕ. ಇದು ಉಳಿತಾವೆ ಈ ತರ ಪರ್ವತಾಸನ. ಇದ್ಯಾಕೆ ಇದು ತಗೊಂಡ್ಬಿಟ್ಟಿದ್ದೀರಾ? ಇನ್ನೊಂದು ತಗೊಳ್ಳಿ ಪರ್ವತಾಸನ. ಎಸ್, ಕಾಲು ನೋಡ್ರಿ. ಈಗ ಪರ್ವತಾಸನ, ಭುಜಂಗಾಸನ ವೇರಿಯೇಷನ್ 1. ಹೊಟ್ಟೆ ಪೂರ್ತಿ ಕಳಿಸ್ಬೇಕು. 2, ವೆರಿ ಗುಡ್. 3, ಹಿಂದಕ್ಕೆ ಹೋಗ್ಬಿಡಿ, ಹಿಂದಕ್ಕೆ ಹೋಗ್ಬಿಡಿ, ಒಲಿತಾವ್ರೆ. ಹಿಂದೆ ಭುಜಂಗಾಸನ ಮಾಡಿ ಪರ್ವತಾಸನಕ್ಕೆ ಹೋಗ್ಬಿಡ್ಬೇಕು. 5, ಹೊಟ್ಟೆ ಹೆಂಗಾಗುತ್ತೆ ಗೊತ್ತಾ ಇದು? 6, yes. 7, 8, ಅಲ್ಲಿ ನಾನು ಮಂಡಿ ಬಿಡ್ಬಿಡಿ ಪಟ್ಟಂತ. 9, ವೆರಿ ಗುಡ್. 10, yes, rest in child pose. ಬೇಗ ಆರಾಮ್ಸೆ rest in child pose. Rest. ಕಾಲು ಮುಂದಕ್ಕೆ ಹೇಳ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಪರ್ವತಾಸನ ಹಿಡಿದ್ರೆ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಹಿಂದೆನೇ ಇಡ್ಬೇಕು, ಇದಕ್ಕೆ ಹೋಗ್ಬೇಕು. ಹೇಳಿ. ಇವಾಗ ಮತ್ತೆ ಪರ್ವತಾಸನ ಬನ್ನಿ. ಮತ್ತೆ ಪರ್ವತಾಸನ ಅಂದ್ರೆ ಸ್ವಲ್ಪ ದಪ್ಪ ಇದೆ ಲೋವರ್ ಬಾಡಿ ಅಷ್ಟೇ. ಓಕೆ, ಎಸ್. ಪರ್ವತಾಸನ ಮತ್ತೆ ಈಗ ಎಲ್ಬೋ ಇಡಿ. ಎಲ್ಬೋ ಇಡಿ, ಯಾವಾಗ ಇಟ್ರಲ್ಲ ಫಿಂಗರ್ ಇಂಟರ್ಲಾಕ್ ಮಾಡಿ. ಕೈ ಎರಡು ಜಾಯಿನ್ ಮಾಡಿ, ಕೈ ಎರಡು ಜಾಯಿನ್ ಮಾಡಿ. ಈಗ ಪರ್ವತಾಸನ ಫೋರಮ್ ಪ್ಲಾನ್. 1 ಪೂರ್ತಿ ಬರ್ಬೇಕು. ಎಸ್, ನೋಡಿ ಸೌಮ್ಯ ಸೂಪರ್. 2, ನೀವು ಹೊಟ್ಟೆ ಒಳಗೆ ಹೊಟ್ಟೆ ಇಟ್ಕೊಂತ ಇದ್ದಾರೆ, ಇಟ್ ಮೇಲೆ ಕಳಿಸ್ತಾ ಇದ್ದಾರೆ. ಫುಲ್ ಬಾಡಿ ಸ್ಟ್ರೈಟ್ ಬಿಡ್ಬೇಕು. ನೋಡಿ, ಇಲ್ಲಿ ಕ್ರಂಚ್ ಮಾಡ್ಬೇಕು. ಈ ಸ್ಟ್ರೈಟ್ ಮಾಡಿ, ಈ ಸ್ಟ್ರೈಟ್ ಮಾಡಿ. 4, ಬೇಗ. ಎಸ್. 5, ಪೂರ್ತಿ ಪರ್ವತಾಸನ ಹೋಗ್ಬೇಕಪ್ಪ. 6, ಹಿಂದಕ್ಕೆ ಹೋಗಿ 100 ತಲೆ ಟಚ್ ಆಗ್ಬೇಕು ಮ್ಯಾಟ್ಗೆ. 7, ಕಾಲ ಯಾಕೆ ಜಾರುತ್ತೆ. 8, ನಿಧಾನಕ್ಕೆ. 9, ನನಗೆ ಸಖತ್ ಇಷ್ಟ ಆಯ್ತು ನೀವು ಮಾಡೋದು. 10, ವೆರಿ ಗುಡ್ ಮೇಡಮ್, ಸೂಪರ್. ರೆಸ್ಟ್ ಇನ್ ಚೈರ್ ಪೋಸ್, ರೆಸ್ಟ್ ಇನ್ ಚೈರ್ ಪೋಸ್. ಓಕೆ, ಎಸ್. ಆರಾಮ್ಸೆ ವಜ್ರಾಸನ, ವಜ್ರಾಸನ, ಸಿಟ್ಟಿಂಗ್ ದಂಡಾಸನ, ಸಿಟ್ಟಿಂಗ್ ದಂಡಾಸನ. ನೋಡೋಣ ಯಾರು ಮಾಡ್ತಾರೆ ಸಿಟ್ಟಿಂಗ್ ದಂಡಾಸನ. ಹಿಂಗೆ ಕಾಲು ಮುಂದಕ್ಕೆ ಪೂರ್ತಿ ಚಾಚೋದು, ಪಶ್ಚಿಮೋತ್ತಾನಾಸನ ಮಾಡ್ತೀವಲ್ಲ ಅದೆಲ್ಲ ಅದೇ ಸಿಟ್ಟಿಂಗ್ ದಂಡಾಸನ. ಆಮೇಲೆ ದಂಡಾಸನಲ್ಲಿ ಅಂತ ಆ ದಂಡಾಸನಕ್ಕೆ ಹೋಗ್ಬಿಟ್ಟಿರ. ಓಕೆ, ಇನ್ನು ಮೇಡಮ್ ನೀವೇನ್ ಮಾಡ್ತೀರಾ ಗೊತ್ತಾ? ಒಂದು ಕಾಲು ಮಡಚಿ ಅದೆಲ್ಲ ಟ್ರೈ ಮಾಡಿ. ಹಿಂಗೆ ಹೊಟ್ಟೆ ಮಾಡಿದ್ರೆ ಇವಾಗ ಏನೇ ಮಾಡೋದು ಇಲ್ಲಿ ಹಿಡ್ಕೋದೈತಿ. ಮಾಡಬೇಕು, ಮಾಡಿದ್ರೆ ಹೋಗೋದು. ಕಪಾಲಭಾತಿ ಎಲ್ಲಾನು ಬೇಕಲ್ವ ಯೋಗದಲ್ಲಿ? ಬೇಕು, ಬಟ್ ಸೈಡ್ ಎಫೆಕ್ಟ್ಸ್ ಇಲ್ವಲ್ಲ. ಎಲ್ರು ಬಂದು ನಾನು ಒಬ್ಬಳೆ ಮಾಡಲಿಲ್ಲ. ಓಕೆ, ಹಿಂದೆ ಮಲ್ಕೊಳ್ಳಿ ಪೂರ್ತಿ. ಹಿಂದೆ ಮಲ್ಕೊಳ್ಳಿ. ಆರಾಮ್ಸೆ ಮಲ್ಕೊಳ್ಳಿ. ಫುಲ್ ರಿಲ್ಯಾಕ್ಸೇಷನ್ ಮಾಡೋಣ, ಫುಲ್ ಬಾಡಿ. ಸ್ಟ್ರೆಚ್ ಮಾಡ್ಬೇಕಲ್ವಾ? ಪವನ ಮುಕ್ತಾಸನ ಬೇಗ ಫಾಸ್ಟ್ ಆಗಿ. ಅರ್ಧ ಪವನ ಬೇಗ 3 ಸ್ಟ್ರೆಚ್. ಎಸ್, ಎಸ್, ಅದೇ ಸ್ಟ್ರೆಚ್ ಮಾಡಿಬಿಡಿ. ಅಷ್ಟೇ, ಮುಗೀತು. ಸ್ಟ್ರೆಚ್ ಮಾಡಿ ಫುಲ್ ಬಾಡಿ ಟೈಟ್ ಮಾಡೋಣ. ಅಗ್ಗದ್ದು ಈಗ ಆರಾಮ್ಸೆ ಎರಡು ಕಾಲ ಮಾಡಿ ತಲೆ ಎತ್ತಿ ಮುಂದಕ್ಕೆ ಹಿಂದಕ್ಕೆ ರೋಲ್. ಈಗ ತಲೆ ಇಟ್ಟು ಸೈಡ್ ಟು ಸೈಡ್ ರೋಲ್. ತಲೆ ಕೈ ಇಡಬೇಕು, ತಲೆ ನೆಲದಲ್ಲಿರ್ಬೇಕು. ತುಂಬಾ ಸೈಡ್ ಬೇಡ, ಸುಮ್ಮನೆ ಜಸ್ಟ್ ಅಲ್ಲೇ ಹತ್ತಿ ನಿಂತ ಅಷ್ಟೇ. ಈಗ ಪೂರ್ತಿ ಎಡಗಡೆ ಕೇಳ್ಕೊಳ್ಳಿ ಕಾಲುಗಳನ್ನ, ಪೂರ್ತಿ ಎಡಗಡೆ ಕೇಳ್ಕೊಳ್ಳಿ ಕಾಲುಗಳನ್ನ. ಎರಡು ಕಾಲು ಇರ್ಕೊಳ್ಳಿ, ಎರಡು ಮಂಡಿನ ಎಡಗಡೆ ಎಡಗಡೆ.
ಈಗ ಬಲಗಡೆ ನೋಡಿ, ಎಡಗಡೆ ಕೇಳ್ಕೊಂಡು ಬಲಗಡೆ ನೋಡಿ, ಬಲಗಡೆ ಹೇಳ್ಕೊಂಡಿದ್ರೆ ಎಡಗಡೆಗೆ ನೋಡಿ. ಚೇಂಜ್ ಹೇಳ್ತೀನಿ. ಅಯ್ಯ ಎಸ್ ಮೇಡಮ್, ಇಲ್ಲ ಮೇಡಮ್, ನೀವು ಫುಲ್ ಆರಾಮ್ से relax completely. Full body observe your complete body. Full body tight ಮಾಡೋಣ. ಪ್ರತಿ ಪಾರ್ಟ್ ನ ಅಬ್ಸರ್ವ್ ಮಾಡಿ ನಿಮ್ಮ ಬಾಡಿ. ಕಾಲು ಬೆರಳು ತುದಿಯಿಂದ ತಲೆವರೆಗೂ ಫುಲ್ ನೆಕ್ಕಿವರೆಗೂ ಅಬ್ಸರ್ವ್ ಮಾಡಿ. ಅದನ್ನ ಸಾರಿ ಕಾಲು ಬೆರಳು ತುದಿಯಿಂದ ನೆತ್ತಿವರೆಗೂ ಅಬ್ಸರ್ವ್ ಮಾಡ್ಕೊಳ್ತಾ ಬನ್ನಿ. ಪ್ರತಿಯೊಂದು ಪಾಠನು ಈಗ ನಿಧಾನವಾಗಿ ನಿಮ್ಮ ಗಮನ ಎಲ್ಲ ಈಗ ಹೊಟ್ಟೆ ತುಂಬಾ ಉಸಿರು ತಗೊಳ್ಳಿ. ಉಸಿರನ್ನ ಹಿಡಿದುಕೊಂಡು ಫುಲ್ ಬಾಡಿ ಟೈಟ್ ಮಾಡಿ. ಟೈಟ್ ಮುಷ್ಟಿ ಕಟ್ಟಿ ಪಾದನ ಮುಂದಕ್ಕೆ ಚಾಚಿ ಟೈಟ್ ಮಾಡಿ. ಟೈಟ್ 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 ಟೈಟ್. ಎಸ್, ಈಗ ಮತ್ತೊಂದು ಸಾರಿ ಹೊಟ್ಟೆ ತುಂಬಾ ಉಸಿರು ತಗೊಳ್ಳಿ. ಉಸಿರನ್ನ ಹಿಡಿದುಕೊಂಡು ಓಪನ್ ಮಾಡಿ. ಪಾದನ ಹಿಂದ್ಗಡೆ ಎಳ್ಕೊಂಡು ಟೈಟ್ ಮಾಡಿ. ಇನ್ನ ಎಳ್ಕೊಳ್ಳಿ. ಟೈಟ್. ಇನ್ನ ಎಳ್ಕೊಳ್ಳಿ. ಪಾದ ಟೈಟ್ 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 and relax. ಈಗ ಮತ್ತೊಂದು ಸಾರಿ ಹೊಟ್ಟೆ ತುಂಬಾ ಉಸಿರು ತಗೊಳ್ಳಿ. ಉಸಿರನ್ನ ಇಟ್ಕೊಂಡು ಮುಷ್ಟಿ ಕಟ್ಟಿ ಪಾದ ಮುಂದಕ್ಕೆ ಚಾಚಿ ಟೈಟ್ ಮಾಡಿ. ಫುಲ್ ಬಾಡಿ ಹಿಪ್ಸ್ ಕೂಡ ಪ್ರತಿಯೊಂದು ಫೇಸ್ ಇದೆ, ಪ್ರತಿಯೊಂದು ಪಾರ್ಟ್ ಟೈಟ್. ಬೆನ್ನು ಕೂಡ ಟೈಟ್ 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 and relax. ಅವಾಗಲೇ ಸೊಂಟ ಇಟ್ಕೊಂಡು ಕೂತಲ್ಲ, ಈಗ ಹಿಪ್ಸ್ ನ ಮತ್ತೆ ಬೆನ್ನನ್ನ ಟೈಟ್ ಮಾಡಿ. ಸರಿ ಹೋಗುತ್ತೆ. ಮತ್ತೊಂದು ಸಾರಿ ಹೊಟ್ಟೆ ತುಂಬಾ ಉಸಿರು ತಗೊಳ್ಳಿ. ಉಸಿರನ್ನ ಇಟ್ಕೊಂಡು ಅಂಗೈನ ದೊಡ್ಡದಾಗಿ ಓಪನ್ ಮಾಡಿ. ಪಾದ ಹಿಂದ್ಗಡೆ ಕೇಳ್ಕೊಂಡೆ ಟೈಟ್ ಮಾಡಿ. ಫುಲ್ ಬಾಡಿ ಟೈಟ್ ಟೈಟ್ ಟೈಟ್. ಪಾದ ಪೂರ್ತಿ ಎಳ್ಕೋಬೇಕು. ಟೈಟ್. ಅಂಗೈ ದೊಡ್ಡದಾಗಿ ಓಪನ್ ಮಾಡಬೇಕು. ಟೈಟ್ 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 and relax. ಈಗ ಅಗ್ಗ ಟೈಟ್ ಮಾಡಿದ್ರೆ ಬಾಡಿನ ಟೈಟ್ ಮಾಡಬೇಕು. ಓಕೆ, ನೀವು ಮುಷ್ಟಿ ಕಟ್ಟಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕಾಲಕ್ಕೆ ಚಾಚಿ ಬೆಂದಿದೆ ತಿಳ್ಕೊಳ್ಳಿ. ಬಟ್ ಅಗ್ಗ ಟೈಟ್ ಮಾಡಿದ್ರೆ ಟೈಟ್ ಮಾಡಬೇಕಾದ್ರೆ ಕಾಲಬೇಕು. ಕಾಲ ಹತ್ರ ಎತ್ಕೊಳ್ಳಿ. ಕಾಲು ದೊಡ್ಡದಾಗಿರ್ಬೇಕು. ನಾನು ಹೇಳಿದ ಆ ಥರ ಅಲ್ಲ. ಕಾಲು ಮುಂದಕ್ಕೆ ಚಾಚಿ ಅಥವಾ ಕಾಲನ್ನ ಹಿಂದೆ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಕಾಲೆಲ್ಲ ಏನ್ ಟೈಟ್ ಮಾಡಿದ್ರಲ್ಲ ಆ ವೇರಿಯೇಷನ್. ಹೊಟ್ಟೆ ತುಂಬಾ ಉಸಿರು ತಗೊಳ್ಳಿ. ಉಸಿರನ್ನ ಇಟ್ಕೊಂಡು ಕ್ರಮೇಣ ಟೈಟ್ ಮಾಡಿ. ಒಂದೇ ಸತಿ ಅಲ್ಲ, ನಿಧಾನಕ್ಕೆ ಟೈಟ್ ನಿಧಾನಕ್ಕೆ ಟೈಟ್ 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 ಫುಲ್ ಟೈಟ್. ಈಗ ನಿಧಾನಕ್ಕೆ ಬಿಡ್ತಾ ಬನ್ನಿ. ರಿಲೀಸ್ 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 ಫುಲ್ ರಿಲೀಸ್. ಈಗ ಮತ್ತೊಂದು ಸಾರಿ ಹೊಟ್ಟೆ ತುಂಬಾ ಉಸಿರು ತಗೊಳ್ಳಿ. ಉಸಿರನ್ನ ಹಿಡಿದಿಟ್ಕೊಂಡು ನಿಧಾನಕ್ಕೆ ಟೈಟ್ ಮಾಡ್ತಾ ಬನ್ನಿ. ಟೈಟ್ 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 ಫುಲ್ ಟೈಟ್. ಈಗ ನಿಧಾನಕ್ಕೆ ಬಿಡ್ತಾ ಬನ್ನಿ. ರಿಲೀಸ್ 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 ಫುಲ್ ರಿಲೀಸ್. ಈಗ ಮತ್ತೊಂದು ಸಾರಿ ಹೊಟ್ಟೆ ತುಂಬಾ ಉಸಿರು ತಗೊಳ್ಳಿ. ನಿಧಾನಕ್ಕೆ ಟೈಟ್ ಮಾಡ್ತಾ ಬನ್ನಿ. ಟೈಟ್ 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 ಫುಲ್ ಟೈಟ್. ಈಗ ನಿಧಾನಕ್ಕೆ ಬಿಡ್ತಾ ಬನ್ನಿ. ರಿಲೀಸ್ 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 ಫುಲ್ ರಿಲೀಸ್. ಓಕೆ, ಈಗ ನಾನು ಯಾವಾಗ ಟೈಟ್ ಅಂತ ಹೇಳ್ತೀನಿ ಅವಾಗ ಜೋರಾಗಿ ಉಸಿರು ತಗೊಂಡು ಬಾಡಿ ಟೈಟ್ ಮಾಡಬೇಕು. ನಾನು ಯಾವಾಗ ಉಸಿರು ಬಿಡಿ ಅಂತ ಹೇಳ್ತೀನಿ ಜೋರಾಗಿ ಉಸಿರು ಆಚೆ ಆಗ್ತಾ ಫುಲ್ ಬಾಡಿ ಪಟ್ ಅಂತ ರಿಲೀಸ್ ಮಾಡಬೇಕು. ಓಕೆ, ಟೈಟ್ ರಿಲೀಸ್ ಟೈಟ್ ರಿಲೀಸ್ ಟೈಟ್ ರಿಲೀಸ್. ಹಿಪ್ಸ್ ಕೂಡ ಟೈಟ್ ಆಗಿರಬೇಕು. ಪ್ರತಿ ಫುಲ್ ಬಾಡಿ ಟೈಟ್ ರಿಲೀಸ್ ಟೈಟ್ ರಿಲೀಸ್ ಟೈಟ್ ರಿಲೀಸ್. ನಾನು ಹೇಳ್ತೀನಿ ರಿಲೀಸ್ ಅಂತ. ಟೈಟ್
Release. Tight. Release. Tight. Release. Last one. Tight. Hold. 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 Release. 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 Release and relax. Relax your whole body. Full body relax ಮಾಡಿ. ಬಾಡಿ ಮೂಮೆಂಟ್ಸ್ ಇರಬಾರ್ದು ರಿಲ್ಯಾಕ್ಸೇಷನಲ್ಲಿ. ಶವಾಸನ ಬಂದಿದ ತಕ್ಷಣ ನಾನು ಹೇಳಿದಾಗ ಟೈಟು ಲೂಸು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಒಂದು ಬೆಟ್ಟು ಕೂಡ ನೋವು ಆಗಬಾರ್ದು. ಆ ಸ್ಥಿತಿಲಿ ಇರಬೇಕು ನೀವು.